Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ 5ನೇ ತರಗತಿಯ ಗಣಿತ ವಿಷಯದ ಅಧ್ಯಾಯ 10 ಅಂಕಿಅಂಶಗಳು ಅವುಗಳನ್ನು ತಿಳಿದುಕೊಳ್ಳುವ. ಅಭ್ಯಾಸ 10.1ರ ಲೆಕ್ಕಗಳನ್ನು ಮಾಡುವ. ಮೊದಲನೇದು, ಕೆಳಗಿನ ಚಿತ್ರನಕ್ಷೆಯನ್ನು ಗಮನಿಸಿ ಈ ಪ್ರಶ್ನೆಗಳನ್ನು ಉತ್ತರಿಸಿ. ಇಲ್ಲಿ ಗ್ರಂಥಾಲಯ ತರಗತಿಯಲ್ಲಿ ಕಳೆದ ವಾರ ಓದಿದ ಪುಸ್ತಕಗಳು ಒಂದು ಪುಸ್ತಕ ಅಂದರೆ 2 ಪುಸ್ತಕಗಳಿಗೆ ಸಮ. ಹಾಗಾದರೆ ಇಲ್ಲಿ ವಿಜ್ಞಾನ ಪುಸ್ತಕದ ಚಿತ್ರ ಇದೆ, 1, 2, 3 ಪುಸ್ತಕದ ಚಿತ್ರ ಇದೆ. ಚಿತ್ರ ಅಂದರೆ 2 ಪುಸ್ತಕಗಳು, 3 2 6 ಪುಸ್ತಕ ಆಯಿತು. ಇನ್ನು ಕನ್ನಡ ನೋಡಿ 2 ಪುಸ್ತಕದ ಚಿತ್ರ ಇದೆ, ಹಾಗಾಗಿ 2 2 4 ಪುಸ್ತಕ. ಇನ್ನು ಸಾಹಸ ಪುಸ್ತಕಗಳು 1 2 3 4 5 6 ಇದೆ, 6 2 12 ಪುಸ್ತಕಗಳು. ನೆಕ್ಸ್ಟ್ ನೋಡಿ ಕಾದಂಬರಿಗಳು 1 2 3 4 ಇದೆ, 4 2 8 ಪುಸ್ತಕಗಳು ಆಯಿತು. ಹಾಗಾದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸುವ. ಓದಿದ ವಿಜ್ಞಾನ ಪುಸ್ತಕಗಳ ಸಂಖ್ಯೆ ಎಷ್ಟು? ನೋಡಿ 3 ಪುಸ್ತಕಗಳ ಚಿತ್ರ ಇದೆ, ಹಾಗಾಗಿ 3 2 6. ಓದಿದ ಕನ್ನಡ ಪುಸ್ತಕಗಳ ಸಂಖ್ಯೆ 2 ಚಿತ್ರಗಳಿವೆ, ಹಾಗಾಗಿ 2 2 4. ಇನ್ನು ಓದಿದ ಸಾಹಸ ಪುಸ್ತಕಗಳ ಸಂಖ್ಯೆ ಒಟ್ಟು 6 ಚಿತ್ರಗಳಿವೆ, 6 2 12. ಓದಿದ ಕಾದಂಬರಿಗಳ ಸಂಖ್ಯೆ 4 ಚಿತ್ರ ಇದೆ, 4 2 8. ಹಾಗಾದರೆ ಓದಿದ ಎಲ್ಲ ಪುಸ್ತಕಗಳ ಸಂಖ್ಯೆ ಒಟ್ಟೆಷ್ಟಾಯಿತು ನೋಡಿ, 6 × 4 × 12 × 8 ಮಾಡಿದಾಗ ಉತ್ತರ ನಮಗೆ 30 ಸಿಗತ್ತೆ. ಎರಡನೇ ನೋಡಿ, 5 ಹಳ್ಳಿಗಳಲ್ಲಿರುವ ಕಾರುಗಳ ಸಂಖ್ಯೆಯ ವಿವರವನ್ನು ಕೆಳಗಿನ ಚಿತ್ರನಕ್ಷೆಯಲ್ಲಿ ತೋರಿಸಿದೆ. ಒಂದು ಕಾರಿನ ಚಿತ್ರ ಅಂದರೆ 5 ಕಾರುಗಳಿಗೆ ಸಮ. ಹಾಗಾದರೆ ಹಳ್ಳಿ 1ರಲ್ಲಿ 3 ಕಾರಿನ ಚಿತ್ರ ಇದೆ, 3 5 15 ಕಾರುಗಳಾಯಿತು. ಇನ್ನು ಹಳ್ಳಿ 2ರಲ್ಲಿ 6 ಕಾರಿನ ಚಿತ್ರಗಳಿವೆ, 6 5 30 ಕಾರುಗಳಾಯಿತು. ಇನ್ನು ಹಳ್ಳಿ 3ರಲ್ಲಿ 1 2 3 4 5 6 7 8 9 10 ಕಾರುಗಳ ಚಿತ್ರ ಇವೆ, 10 5 50 ಕಾರುಗಳಾಯಿತು. ಇನ್ನು ಹಳ್ಳಿ 4ರಲ್ಲಿ 1 2 3 4 5 6 ಕಾರುಗಳ ಚಿತ್ರ ಇದೆ, 6 5 30. ಹಳ್ಳಿ 5ರಲ್ಲಿ 1 2 3 4 5 ಕಾರುಗಳ ಚಿತ್ರ ಇದೆ, 5 5 25. ಈಗ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವ. ಅತಿ ಹೆಚ್ಚು ಕಾರುಗಳನ್ನು ಹೊಂದಿರುವ ಹಳ್ಳಿ ಯಾವುದು? ಯಾವ ಹಳ್ಳಿಯಲ್ಲಿ ಹೆಚ್ಚು ಕಾರುಗಳಿವೆ? ಹಳ್ಳಿ 3ರಲ್ಲಿ. ಒಟ್ಟು ಎಷ್ಟು ಕಾರುಗಳಿವೆ ಮಕ್ಕಳೇ? 50 ಕಾರುಗಳಿವೆ. ನೆಕ್ಸ್ಟು, ಅತಿ ಕಡಿಮೆ ಕಾರನ್ನು ಹೊಂದಿರುವ ಹಳ್ಳಿ ಯಾವುದು? ಹಳ್ಳಿ 1ರಲ್ಲಿ ಅತಿ ಕಡಿಮೆ ಕಾರಿದೆ, 15 ಕಾರುಗಳಿವೆ. 5 ಹಳ್ಳಿಗಳಲ್ಲಿ ಒಟ್ಟು ಕಾರುಗಳ ಸಂಖ್ಯೆ ಎಷ್ಟು? 5 ಹಳ್ಳಿಯಲ್ಲಿರುವಂಥ ಒಟ್ಟು ಕಾರುಗಳು 15 × 30 × 50 × 30 × 25 ಮಾಡಿದಾಗ ನಮಗೆ 150 ಕಾರುಗಳ ಸಂಖ್ಯೆ ಸಿಗ. ಹಳ್ಳಿ 5ಕ್ಕಿಂತ ಹಳ್ಳಿ 3ರಲ್ಲಿ ಎಷ್ಟು ಕಾರುಗಳು ಹೆಚ್ಚಾಗಿವೆ? ಹಳ್ಳಿ 3ರಲ್ಲಿ 50 ಕಾರುಗಳಿವೆ, ಹಳ್ಳಿ 5ರಲ್ಲಿ 25 ಕಾರಿವೆ. 50 × 25 ಮಾಡಿದಾಗ ನಮಗೆ 25 ಉತ್ತರ ಸಿಗುತ್ತೆ. ಹಾಗಾದರೆ ಹಳ್ಳಿ 5ಕ್ಕಿಂತ ಹಳ್ಳಿ 3ರಲ್ಲಿ 25 ಕಾರುಗಳು ಹೆಚ್ಚಾಗಿವೆ. ಯಾವ 2 ಹಳ್ಳಿಗಳು ಒಂದೇ ಸಮನಾದ ಕಾರುಗಳ ಸಂಖ್ಯೆಯನ್ನು ಹೊಂದಿದೆ? ಇಲ್ಲಿ ನಮಗೆ ಹಳ್ಳಿ 2 ಮತ್ತು ಹಳ್ಳಿ 4 ಇದರಲ್ಲಿ ನಮಗೆ 30 ಕಾರುಗಳು ಸಿಗುತ್ತೆ. ಹಾಗಾಗಿ ಈ 2 ಹಳ್ಳಿಗಳಲ್ಲಿ ಸಮನಾದ ಕಾರುಗಳ ಸಂಖ್ಯೆಯನ್ನು ಹೊಂದಿದೆ. ರಾಮನ ಕೈಚೀಲದಲ್ಲಿ 5 ಪೆನ್ನುಗಳು, 3 ರಬ್ಬರ್ಗಳು, 6 ಪುಸ್ತಕಗಳು, 2 ಪೆನ್ಸಿಲ್ಗಳು ಮತ್ತು 1 ಶಾರ್ಪ್ನರ್. ದತ್ತಾಂಶಗಳನ್ನು ಕೋಷ್ಟಕದ ರೂಪದಲ್ಲಿ ಬರೆದು ಚಿತ್ರನಕ್ಷೆ ರಚಿಸಿ. ಇಲ್ಲಿ ನೋಡಿ, ಪೆನ್ನು ಎಷ್ಟಿದೆ? 5 ಇದೆ, ರಬ್ಬರ್ ಎಷ್ಟಿದೆ? 3, ಪುಸ್ತಕ 6, ಪೆನ್ಸಿಲ್ 2, ಶಾರ್ಪ್ನರ್ 1. ಇದನ್ನು ನಾವು ಚಿತ್ರನಕ್ಷೆಯಲ್ಲಿ ರೂಪಿಸುವುದಾದರೆ ಒಟ್ಟು ಪೆನ್ನುಗಳು 5 ಪೆನ್ನುಗಳಿವೆ, ಹಾಗಾಗಿ 5 ಪೆನ್ನುಗಳು ಬಿಡಿಸಿದ್ದೇನೆ. ಇನ್ನು ರಬ್ಬರ್ಗಳು 3 ರಬ್ಬರ್ಗಳಿವೆ, ಹಾಗೆ 6 ಪುಸ್ತಕಗಳ ಚಿತ್ರ ಇವೆ, ಹಾಗೆ 2 ಪೆನ್ಸಿಲ್ಗಳಿವೆ, ಇನ್ನು 1 ಕಟಾರಿ ಇದೆ ಅಂದರೆ ಶಾರ್ಪ್ನರ್ ಇದೆ. ಒಂದು ಕಾರ್ಖಾನೆಯಲ್ಲಿ ಉತ್ಪಾದನೆ ಮಾಡಿದ ವಿದ್ಯುತ್ ದೀಪಗಳ ಸಂಖ್ಯೆಯನ್ನು ಕೆಳಗೆ ಕೊಡಲಾಗಿದೆ. ಈ ದತ್ತಾಂಶಗಳಿಗೆ ಚಿತ್ರನಕ್ಷೆ ರಚಿಸಿ. ಇಲ್ಲಿ 1 ಬಲ್ಬ್ ಅಂದರೆ 10 ದೀಪಗಳಿಗೆ ಸಮ, ಅಂದರೆ 1 ಬಲ್ಬ್ನ ಚಿತ್ರ ಅಂದರೆ 10 ವಿದ್ಯುತ್ ದೀಪಗಳಿಗೆ ಸಮ. ವಾರದ ದಿನಗಳು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇದೆ. ಇನ್ನು ತಯಾರಿಸಿದ ವಿದ್ಯುತ್ ದೀಪಗಳು ಚಿತ್ರನಕ್ಷೆಯಲ್ಲಿ ಸೋಮವಾರ ಅಲ್ಲಿ 50 ದೀಪಗಳನ್ನು ತಯಾರಿಸ್ತಾರೆ, ಹಾಗೆ 5 ಬಲ್ಬ್ಗಳ ಚಿತ್ರವನ್ನು ಬಿಡಿಸಲಾಗಿದೆ. ಇನ್ನು ಮಂಗಳವಾರ 1 2 3 4 40 ವಿದ್ಯುತ್ ದೀಪಗಳನ್ನು ತಯಾರಿಸ್ತಾರೆ, ಹಾಗಾಗಿ 4 ಬಲ್ಬ್ಗಳು. ಇನ್ನು ಬುಧವಾರ 1 2 3 4 5 6 ಅಂದರೆ 60 ವಿದ್ಯುತ್ ದೀಪಗಳನ್ನು ತಯಾರಿಸ್ತಾರೆ, ಹಾಗಾಗಿ 6 ಬಲ್ಬ್ಗಳ ಚಿತ್ರ. ಇನ್ನು ಗುರುವಾರ 20 ವಿದ್ಯುತ್ ದೀಪನ ತಯಾರಿಸ್ತಾರೆ, ಹಾಗಾಗಿ 2 ಬಲ್ಬ್ನ ಚಿತ್ರ. ಶುಕ್ರವಾರ 30 ವಿದ್ಯುತ್ ದೀಪ ತಯಾರಿಸ್ತಾರೆ, ಹಾಗಾಗಿ 3 ಬಲ್ಬ್ನ ಚಿತ್ರ. ಇನ್ನು ಶನಿವಾರ 4 ವಿದ್ಯುತ್ ದೀಪಗಳನ್ನು ತಯಾರಿಸ್ತಾರೆ, ಹಾಗಾಗಿ 4 ಬಲ್ಬ್ನ ಚಿತ್ರವನ್ನು ಇಲ್ಲಿ ಬಿಡಿಸಲಾಗಿದೆ. ಅಭ್ಯಾಸ 10.2ರಲ್ಲಿ ನೋಡಿ, ಕೆಳಗಿನ ಸ್ತಂಭ ನಕ್ಷೆ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ದಿನಗಳಿವೆ, ಇನ್ನು ಹೂ ಮಾಡಿದಾಗ ಬಂದಂತ ಹಣ ಇದೆ. ಸ್ತಂಭ ನಕ್ಷೆಯಲ್ಲಿ ನೀಡಿದ ವಿವರಗಳು ಯಾವುವು? 5 ದಿನದಲ್ಲಿ ಹೂ ಮಾರಿದ ಹಣ, ಈ ವಿವರ ಸ್ತಂಭ ನಕ್ಷೆಯಲ್ಲಿ ಇದೆ. ಈ ನಕ್ಷೆ ರಚಿಸಲು ಉಪಯೋಗಿಸಿದ ಪ್ರಮಾಣ ಎಷ್ಟು? ಇಲ್ಲಿ ಈ ನಕ್ಷೆ ರಚಿಸಲಿಕ್ಕೆ ಉಪಯೋಗಿಸಿದ ಪ್ರಮಾಣ ಮಕ್ಕಳೇ 50 ರೂಪಾಯಿ. ಇಲ್ಲಿ ಸ್ಟಾರ್ಟಿಂಗ್ 0ಯಿಂದ 50ಕ್ಕೆ ಜಂಪ್ ಮಾಡಿದ್ರಲ್ವಾ, 0ಯಿಂದ 50, 100, 150, 200, 250, 300, 350, 400, 450, 500 ಈ ರೀತಿಯಾಗಿ 50 ಹೆಚ್ಚಿಸಲಾಗಿದೆ. ಹಾಗೆ ಒಂದು ಸ್ಕೇಲ್ನ ಅಳತೆ ಎಷ್ಟು? 50 ರೂಪಾಯಿ.
ಪ್ರತಿದಿನ ಗಳಿಸಿದ ಹಣವನ್ನು ತಿಳಿಸಿ. ಮಾರಿದ ಹಣ ಪಡ್ಕೊಂಡಿದ್ದಾರೆ ಅಂತ ನೋಡುವ. 1ನೇ ದಿನ 300 ರೂಪಾಯಿ, 2ನೇ ದಿನ 500, 3ನೇ ದಿನ 200, 4ನೇ ದಿನ 400, 5ನೇ ದಿನ 350 ರೂಪಾಯಿಯನ್ನ ಹೂ ಮಾರಿದ ಹಣವನ್ನು ಗಳಿಸುತ್ತಾರೆ. 5 ದಿನಗಳಲ್ಲಿ ವ್ಯಾಪಾರದಿಂದ ಗಳಿಸಿದ ಹಣ ಎಷ್ಟು? ಇವುಗಳೆಲ್ಲವುಗಳನ್ನು ಕೂಡಿದಾಗ ನಮಗೆ ರೂಪಾಯಿ 1750 ಸಿಗುತ್ತೆ. 2ನೇ ದಿನ ಮತ್ತು 5ನೇ ದಿನದಂದು ವ್ಯಾಪಾರ ಮಾಡಿದ ಹಣದ ವ್ಯತ್ಯಾಸ ಎಷ್ಟು? 2ನೇ ದಿನ 500 ರೂಪಾಯಿ ಗಳಿಸ್ತಾರೆ, ಇನ್ನು 5ನೇ ದಿನದಲ್ಲಿ 350 ರೂಪಾಯಿ ಗಳಿಸ್ತಾರೆ. ಹಾಗಾಗಿ 500 ಮೈನಸ್ 350 ಮಾಡಿದಾಗ 150 ರೂಪಾಯಿ ಸಿಕ್ಕಂತ ಹಣದ ವ್ಯತ್ಯಾಸವಾಗಿದೆ. ವ್ಯಾಪಾರದ ಹಣವನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಮಕ್ಕಳೇ ಫಸ್ಟಿಗೆ 500, 400, 150, 300, 200. ಕೆಳಗಿನ ಸ್ತಂಭ ನಕ್ಷೆ ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ರೈತ ನೆಟ್ಟ ಸಸಿಗಳ ಸಂಖ್ಯೆ ಮತ್ತು ವಾರ, ವಾರದಲ್ಲಿ ಇಷ್ಟು ಸಸಿಗಳನ್ನು ರೈತ ನಟ್ತಾನೆ ಅನ್ನುವಂತಹ ಮಾಹಿತಿಯನ್ನು ಆಧರಿಸಿದಂಥ ಒಂದು ಸ್ತಂಭ ನಕ್ಷೆ ಇದೆ. ಸ್ತಂಭ ನಕ್ಷೆಯಲ್ಲಿನ ವಿವರ ಯಾವುದು? 5 ವಾರಗಳಲ್ಲಿ ರೈತ ನೆಟ್ಟ ಸಸಿಗಳ ಸಂಖ್ಯೆಗಳ ವಿವರ ಈ ನಕ್ಷೆಯಲ್ಲಿ ನಾವು ತಿಳಿಯಬಹುದು. ಈ ನಕ್ಷೆಯ ಪ್ರಮಾಣ ಎಷ್ಟು? ಇಲ್ಲಿ ನೋಡಿ, 0ಯಿಂದ 100, 200, 300, 400, 500, 600 ಈ ರೀತಿಯಾಗಿ 100 ಏರಿಕೆಯಾಗಿದೆ. ಹಾಗಾಗಿ ನಕ್ಷೆ ಪ್ರಮಾಣ 1 ಸೆಂಟಿಮೀಟರ್ ಅಂದರೆ 100 ಸಸಿಗಳು. ಪ್ರತಿ ವಾರದಲ್ಲಿ ಎಷ್ಟು ಸಸಿಗಳನ್ನು ನೆಡಲಾಯಿತು? 1ನೇ ವಾರದಲ್ಲಿ 700 ಸಸಿ, 2ನೇ ವಾರದಲ್ಲಿ 900, 3ನೇ ವಾರದಲ್ಲಿ 500, 4ನೇ ವಾರದಲ್ಲಿ 800 ಹಾಗೂ 5ನೇ ವಾರದಲ್ಲಿ 600. ಹಾಗಾದರೆ 5 ವಾರಗಳಲ್ಲಿ ರೈತ ನಟ್ಟಿರುವ ಒಟ್ಟು ಸಸಿಗಳ ಸಂಖ್ಯೆ ಎಷ್ಟು? ಇವುಗಳೆಲ್ಲವುಗಳನ್ನು ಕೂಡಿದಾಗ ನಮಗೆ 3500 ರೈತ ನೆಟ್ಟ ಸಸಿಗಳ ಸಂಖ್ಯೆ 5 ವಾರದಲ್ಲಿ. ಯಾವ ವಾರದಲ್ಲಿ ರೈತನು ಅತಿ ಹೆಚ್ಚು ಸಸಿಗಳನ್ನು ನೆಟ್ಟಿರುವನು? ಅತಿ ಹೆಚ್ಚು ಸಸಿಗಳನ್ನು ನೆಟ್ಟದ್ದು ಯಾವ ವಾರದಲ್ಲಿ ಮಕ್ಕಳೇ? 2ನೇ ವಾರದಲ್ಲಿ. ಯಾವ ವಾರದಲ್ಲಿ ರೈತನು ಅತಿ ಕಡಿಮೆ ಸಸಿಗಳನ್ನು ನೆಟ್ಟಿರುವನು? 3ನೇ ವಾರದಲ್ಲಿ. ಒಟ್ಟು 500 ಸಸಿಗಳನ್ನು ಮಾತ್ರ ನಟ್ಟಿರ್ತಾನೆ. ಒಂದು ಶಾಲೆಯಲ್ಲಿನ 120 ವಿದ್ಯಾರ್ಥಿಗಳು ವಿರಾಮದ ಸಮಯದಲ್ಲಿ ಕೆಲವು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಇಚ್ಛಿಸುವರು. ಇವರ ವಿವರಗಳು ಕೆಳಗಿನಂತಿದೆ. ನೋಡಿ, ಒಂದು ಬದಿ ಚಟುವಟಿಕೆ ಇದೆ, ಇನ್ನೊಂದು ಬದಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಆಟ ಆಡುವುದು 45 ವಿದ್ಯಾರ್ಥಿಗಳು, ಕತೆ ಓದುವುದನ್ನು ಇಷ್ಟಪಡುವುದು 30 ವಿದ್ಯಾರ್ಥಿಗಳು, ಇನ್ನು ಟಿವಿ ನೋಡುವುದು 20 ವಿದ್ಯಾರ್ಥಿ, ಸಂಗೀತ ಕೇಳುವುದು 10, ಬಣ್ಣ ಹಚ್ಚುವುದು ಅಂದರೆ ಡ್ರಾಯಿಂಗ್ ಏನು ಮಾಡುವುದು 15 ವಿದ್ಯಾರ್ಥಿಗಳು. ಮೇಲಿನ ದತ್ತಾಂಶಗಳಿಗೆ ಸ್ತಂಭ ನಕ್ಷೆ ರಚಿಸಿ. ಪ್ರಮಾಣ ಅಂದರೆ 1 ಸೆಂಟಿಮೀಟರ್ ಅಂದರೆ 5 ವಿದ್ಯಾರ್ಥಿಗಳಾಗಿರಬೇಕು. ಅದೇ ರೀತಿ ಆಟ ಆಡುವುದನ್ನು ಹೊರತುಪಡಿಸಿ ಉಳಿದ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಲು ಹೆಚ್ಚು ವಿದ್ಯಾರ್ಥಿಗಳು ಇಷ್ಟಪಡುತ್ತಾರೆ? OX ಅಕ್ಷದಲ್ಲಿ ನಾನಿಲ್ಲಿ ವಿದ್ಯಾರ್ಥಿಗಳ ಚಟುವಟಿಕೆಗಳನ್ನು ತಗೊಂಡಿದ್ದೇನೆ. ಇನ್ನು OY ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ಅಲ್ಲಿ ಕೊಟ್ಟಂತಹ ಪ್ರಮಾಣದ ಆಧರಿಸಿ 1 ಸೆಂಟಿಮೀಟರ್ ಅಂದರೆ 5 ವಿದ್ಯಾರ್ಥಿಗಳನ್ನಾಗಿ ತಗೊಂಡಿದ್ದೇನೆ. ಇಲ್ಲಿ ಆಟ ಆಡುವುದನ್ನು 40 ವಿದ್ಯಾರ್ಥಿಗಳು ಇಚ್ಛಿಸ್ತಾರೆ. ಇನ್ನು ಕತೆ ಪುಸ್ತಕ ಓದುವುದು 30 ವಿದ್ಯಾರ್ಥಿಗಳು, ಇನ್ನು ಟಿವಿ ನೋಡುವುದು 20 ಜನ ವಿದ್ಯಾರ್ಥಿಗಳು, ಇನ್ನು ಸಂಗೀತ ಕೇಳುವುದು 10 ಜನ ವಿದ್ಯಾರ್ಥಿಗಳು, ಬಣ್ಣ ಹಚ್ಚುವವರು 15 ವಿದ್ಯಾರ್ಥಿಗಳಿದೆ. ಹಾಗಾದರೆ ಕೊನೆಯಲ್ಲಿ ಕೊಟ್ಟಂತ ಪ್ರಶ್ನೆ ನೋಡಿ, ಆಟ ಆಡುವುದನ್ನು ಹೊರತುಪಡಿಸಿ ಯಾವ ಚಟುವಟಿಕೆಯಲ್ಲಿ ಭಾಗವಹಿಸಲು ಹೆಚ್ಚು ಇಷ್ಟಪಡ್ತಾರೆ? ಕತೆ ಪುಸ್ತಕವನ್ನು ಓದುವುದರಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಇಷ್ಟಪಡ್ತಾರೆ. ಒಂದು ವಾರದ 6 ದಿನಗಳಲ್ಲಿ ಒಬ್ಬ ಅಂಗಡಿಯವನು ಕೆಲವು ಬೆಲ್ಟ್ಗಳನ್ನು ಮಾರ್ತಾನೆ. ಅದರ ವಿವರ ಈ ಕೆಳಗಿನಂತಿದೆ. ದಿವಸಗಳಿವೆ: ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇದೆ. ಮಾರಾಟ ಮಾಡಿದ 20 ಬೆಲ್ಟ್: ಮಂಗಳವಾರ 30 ಬೆಲ್ಟ್, ಬುಧವಾರ 45 ಬೆಲ್ಟ್, ಗುರುವಾರ 35 ಬೆಲ್ಟ್, ಶುಕ್ರವಾರ ಮತ್ತು ಶನಿವಾರ 20 ಬೆಲ್ಟ್ಗಳನ್ನು ಆ ವ್ಯಾಪಾರಿ ಮಾರ್ತಾನೆ. ಈ ದತ್ತಾಂಶಗಳಿಗೆ ಸ್ತಂಭ ನಕ್ಷೆ ರಚಿಸಿ. ಅಲ್ಲಿ ಸ್ಕೇಲ್ ಕೊಟ್ಟಿದ್ದಾರೆ ನೋಡಿ, 1 ಸೆಂಟಿಮೀಟರ್ ಅಂದರೆ 5 ಬೆಲ್ಟ್ಗಳು. ಇಲ್ಲಿ OX ಅಕ್ಷದಲ್ಲಿ ದಿವಸಗಳಿವೆ, ಇನ್ನು OY ಅಲ್ಲಿ ಮಾರಾಟ ಮಾಡಿದ ಬೆಲ್ಟ್ಗಳಿವೆ. ನೋಡಿ, ಇಲ್ಲಿ 1 ಸೆಂಟಿಮೀಟರ್ ಅಂದರೆ 5 ಬೆಲ್ಟ್ಗಳನ್ನು ಕೊಟ್ಟಿದ್ದಾರೆ. 5, 10, 15, 20, 25 ಈ ರೀತಿಯಾಗಿ ನಾನು ಪ್ರಮಾಣವನ್ನು ಬರ್ಕೊಂಡಿದ್ದೇನೆ. ಸೋಮವಾರ 20 ಬೆಲ್ಟ್ ಇದೆ, ಮಂಗಳವಾರ 30 ಬೆಲ್ಟ್, ಬುಧವಾರ 45, ಗುರುವಾರ 35, ಶುಕ್ರವಾರ 25, ಶನಿವಾರ 20. ಈ ಎಲ್ಲ ಬೆಲ್ಟ್ಗಳನ್ನು ನಾವಿಲ್ಲಿ ಕೂಡಿದಾಗ ಮಕ್ಕಳೇ 6 ದಿನಗಳಲ್ಲಿ ಮಾರಿದ ಒಟ್ಟು ಬೆಲ್ಟ್ಗಳ ಸಂಖ್ಯೆ ಸಿಗುತ್ತೆ. ಹಾಗಾದರೆ ಒಟ್ಟು ಬೆಲ್ಟ್ಗಳ ಸಂಖ್ಯೆ 175. ಒಂದು ಬೈಸಿಕಲ್ ಕಾರ್ಖಾನೆಯಲ್ಲಿ 2005ರಿಂದ 2009ನೇ ವರ್ಷದಲ್ಲಿ ತಯಾರಿಸಲಾದ ಬೈಸಿಕಲ್ಗಳ ಸಂಖ್ಯೆಯನ್ನು ಕೆಳಗಿನ ಪಟ್ಟಿಯಲ್ಲಿ ಕೊಡಲಾಗಿದೆ. ಸೂಕ್ತವಾದ ಪ್ರಮಾಣವನ್ನು ಬಳಸಿ ಸ್ತಂಭ ನಕ್ಷೆ ರಚಿಸಿರಿ. ಇಲ್ಲಿ ಪ್ರಮಾಣವನ್ನು ನಾವೇ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ವರ್ಷ ಮತ್ತು ತಯಾರಿಸಿದ ಬೈಸಿಕಲ್ಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇವಾಗ ಇದಕ್ಕೊಂದು ಸ್ತಂಭ ನಕ್ಷೆಯನ್ನು ರಚಿಸುವ. X ಅಕ್ಷದಲ್ಲಿ ನಾನಿಲ್ಲಿ ವರ್ಷ ಬರ್ಕೊಂಡಿದ್ದೇನೆ. OY ಅಲ್ಲಿ ತಯಾರಿಸಿದ ಬೈಸಿಕಲ್ಗಳ ಸಂಖ್ಯೆಯನ್ನು ಬರ್ಕೊಂಡಿದ್ದೇನೆ. 2005ರಲ್ಲಿ 800 ಬೈಸಿಕಲ್ಗಳನ್ನು ತಯಾರಿಸಲಾಗಿದೆ. ಇನ್ನು 2006ರಲ್ಲಿ 600, 2007ರಲ್ಲಿ 900, 2008ರಲ್ಲಿ 500, 2009ರಲ್ಲಿ 700 ಬೈಸಿಕಲ್ಗಳನ್ನು ಇಲ್ಲಿ ತಯಾರಿಸಲಾಗಿದೆ. ಪ್ರಶ್ನೆಗಳಿಗೆ ಉತ್ತರಿಸುವ. ಯಾವ ವರ್ಷದಲ್ಲಿ ಅತಿ ಹೆಚ್ಚು ಬೈಸಿಕಲ್ಗಳನ್ನು ತಯಾರಿಸಲಾಯಿತು? ಹೈಯೆಸ್ಟ್ ಬೈಸಿಕಲನ್ನು ತಯಾರಿಸಿದ ವರ್ಷ ಎಷ್ಟು? 2007. ಯಾಕೆಂದರೆ 2007ರಲ್ಲಿ 900 ಬೈಸಿಕಲ್ಗಳನ್ನು ತಯಾರಿಸಲಾಯಿತು. ಯಾವ ವರ್ಷದಲ್ಲಿ ಅತಿ ಕಡಿಮೆ ಬೈಸಿಕಲ್ಗಳನ್ನು ತಯಾರಿಸಲಾಯಿತು? 2008 ಅತಿ ಕಡಿಮೆ ಬೈಸಿಕಲ್ಗಳನ್ನು ತಯಾರಿಸಲಾದಂತಹ ವರ್ಷ. ಇದಿಷ್ಟು ಅಧ್ಯಾಯ 10ರ ಎಲ್ಲ ಅಭ್ಯಾಸ ಲೆಕ್ಕಗಳು. ಇವುಗಳು ಅರ್ಥವಾಯಿತಂತ ಭಾವಿಸ್ಕೊಳ್ತೇನೆ. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಈ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.